ಹಲೋ ಗೈಸ್, ವೆಲ್ಕಮ್ ಟು ದ ಚಾನಲ್. ಪ್ಲೀಸ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಾವು ಲಾಸ್ಟ್ ಕ್ಲಾಸಲ್ಲಿ ಕ್ಯಾರ್ ವರ್ಸಸ್ ವೇರ್ ಕ್ಯಾರ್ ನೋಡಿದ್ವಿ ಇನ್ SQL ಅಲ್ಲಿ. ಸೊ ದಟ್ ಕ್ಯಾರ್ ಮತ್ತು ವ್ಯಾರ್ ಕ್ಯಾರ್ ಇದರಲ್ಲಿ ನಾನು ಒಂದು ಪಾಯಿಂಟ್ ಹೇಳಿದೆ, ಲೈಕ್ ಕ್ಯಾರ್ ಈಸ್ ಅ ಫಿಕ್ಸ್ಡ್ ಸೈಜ್ ಆ್ಯಂಡ್ ವೇರ್ ಕ್ಯಾರ್ ಈಸ್ ದ ಲೈಕ್ ವೇರಿಯೇಷನ್, ಮೀನ್ಸ್ ದೆರ್ ಇಸ್ ನೋ ಫಿಕ್ಸ್ಡ್ ಸೈಜ್ ಆಫ್ ಮೆಮೊರಿ ಅಂತ ಹೇಳಿದ್ದೆ ಡೇಟಾ ಟೈಪ್ಸು. ಸೊ ಅದು ಹೇಗೆ ಅಂತ ನೋಡೋಣ ಇವಾಗ. ಫಸ್ಟು ಕ್ಯಾರ್, ದೆನ್ ಇಲ್ಲಿ ವೇರ್ ಕ್ಯಾರ್ನ ತಗೊಳ್ಳೋಣ. ಅವರು x = ABC ಅಂತ ಕೊಟ್ಟಿದ್ದಾರೆ. ದೆನ್ ಇಲ್ಲಿ x = XYZ. ಇದು ಮೆಮೊರಿ ಸ್ಪೇಸಲ್ಲಿ ಹೇಗೆ ಅಲೋಕೇಟ್ ಆಗುತ್ತೆ ಅಂತ ನೋಡೋಣ. ಸೊ ಫಸ್ಟು ಇದೆ. ಸೊ ಕ್ಯಾರಲ್ಲಿ ಏನಾಗುತ್ತೆ, ಇದು ಫಿಕ್ಸ್ಡ್ ಸೈಜ್. ಸೊ ABC ಅದು ಹೇಗೆ ಸ್ಟೋರ್ ಆಗುತ್ತೆ ಅಂದರೆ ABC. ಸೊ ಔಟ್ ಆಫ್ 10 3 ಫಿಕ್ಸ್ಡ್ ಸೈಜ್ ಇದು ಡೇಟಾ ಸ್ಟೋರ್ ಆಗಿದೆ, ರಿಮೈನಿಂಗ್ ವಿಲ್ ಬಿ ದ ವೇಸ್ಟ್. ಸೊ ಇದರಲ್ಲಿ ಮೆಮೊರಿ ಸ್ಪೇಸು ಜಾಸ್ತಿ ವೇಸ್ಟ್ ಆಗುತ್ತೆ. ಸೊ ದೆನ್ ಇದಕ್ಕೆ ಬರೋದಾದರೆ ಇದು ಈ ಥರ ಮಾಡಲ್ಲ, ಬಿಕಾಸ್ ಇಟ್ಸ್ ನಾಟ್ ಫಿಕ್ಸ್ಡ್ ಸೈಜ್ XYZ. ಸೊ ಇಟ್ ವಿಲ್ ಟೇಕ್ ಓನ್ಲಿ 3 ಕಾಲಮ್ ಆಫ್ ಮೆಮೊರಿ ಸ್ಪೇಸ್. ಸೊ ದೆರ್ ಇಸ್ ನೋ ವೇಸ್ಟ್ ಆಫ್ ಮೆಮೊರಿ ಸ್ಪೇಸ್ ಹಿಯರ್. ಓಕೆ, ದೆನ್ ನೆಕ್ಸ್ಟ್ ಟಾಪಿಕ್ ಬರೋಣ, ಟೇಬಲ್. ಸೊ ಇನ್ SQL ಅಲ್ಲಿ ಟೇಬಲ್ ಅಂದರೆ ಏನು? ಇಟ್ ಈಸ್ ಫಸ್ಟ್ ಆಫ್ ಆಲ್ ಇಟ್ ಈಸ್ ಅ ಕಾಂಬಿನೇಷನ್ ಆಫ್ ರೋಸ್ ಆ್ಯಂಡ್ ಕಾಲಮ್ಸ್. ನೆಕ್ಸ್ಟು ನೋಡೋದಾದರೆ ಈ ಟೇಬಲ್ನ ಏನಕ್ಕೆ ಯೂಸ್ ಮಾಡ್ತೀವಿ? ಇಟ್ ವಿಲ್ ಯೂಸ್ ಟು ಸ್ಟೋರ್ ಅ ಡೇಟಾ. ಓಕೆ, ದೆನ್ ಇದು ಎಲ್ಲಿ ಕ್ರಿಯೇಟ್ ಆಗುತ್ತೆ? It is create inside the database. Understand? Then next point ನೋಡೋದಾದರೆ, so table is equal to row plus column, rows is equal to tuples or record ಅಂತ ಕರಿತೀವಿ. ನೆಕ್ಸ್ಟ್ ಕಾಲಮ್ಸ್ ಅಂದರೆ ಆಟ್ರಿಬ್ಯೂಟ್ ಆರ್ ಪ್ರಾಪರ್ಟೀಸ್. ಸೊ ಫಸ್ಟು ನೋಡೋಣ, ಲೈಕ್ ಟೇಬಲ್ನ ಕ್ರಿಯೇಟ್ ಮಾಡೋದಕ್ಕೆ ಸಿಂಟ್ಯಾಕ್ಸ್ ಏನು ಅಂತ. ಸೊ ಫಸ್ಟ್ ಕ್ರಿಯೇಟ್ ಟೇಬಲ್, ದೆನ್ ಟೇಬಲ್ ನೇಮ್, in column 1 data type 1, data type size, then constraint, then column 2 data type 2, then column 3 data type 3, then so on. then ಈ ಸೈಜ್ ಮತ್ತು ಕನ್ಸ್ಟೆಂಟ್ ಇದೆಯಲ್ಲ, ದೀಸ್ ಟು ಆರ್ ಲೈಕ್ ಆಪ್ಷನಲ್, ನಾಟ್ ಮ್ಯಾಂಡೇಟ್ರಿ. ದೆನ್ ಇದಿದೆಯಲ್ಲ, ದಿಸ್ ಈಸ್ ಆಲ್ಸೋ ನಾಟ್ ಮ್ಯಾಂಡೇಟ್ರಿ, ಅಂದರೆ ಆಪ್ಷನಲ್. ಓಕೆ, ನೆಕ್ಸ್ಟು ನೋಡೋದಾದರೆ ನೆಕ್ಸ್ಟ್ ಯೂನಿಕ್, ಈ ಟಾಪಿಕ್ ಬಗ್ಗೆ ನೋಡೋಣ. ಯೂನಿಕ್ ಅನ್ನೋದು ಈ ಒಂದು ಕನ್ಸ್ಟ್ರೆಂಟ್. ಓಕೆ, ಯೂನಿಕ್ ಈ ಒಂದು ಕನ್ಸ್ಟ್ರೆಂಟ್ ಇದೇನು ಮಾಡ್ತಂದರೆ ಗಿವ್ಸ್ ಯೂನಿಕ್ನೆಸ್ ಟು ದ ಟೇಬಲ್ ರೋಸ್. ಓಕೆ, ಯೂನಿಕ್ ಈಸ್ ದ ಕನ್ಸ್ಟ್ರೆಂಟ್ ಗಿವ್ಸ್ ಯೂನಿಕ್ನೆಸ್ ಟು ದ ಟೇಬಲ್. ದೆ ನೆಕ್ಸ್ಟ್ ಪಾಯಿಂಟ್ ನೋಡೋದಾದರೆ ಮಲ್ಟಿಪಲ್ ಯೂನಿಕ್ ಕನ್ಸ್ಟ್ರೆಂಟ್ಸ್ ಆರ್ ಅಲೌಡ್ ಪರ್ ಟೇಬಲ್. ಅಲ್ಲಿ ಸಿಂಗಲ್ ಯೂನಿಕ್ ಪರ್ ಟೇಬಲ್, ಸಿಂಗಲ್ ಯೂನಿಕ್ ಅಂತ ಏನು ರೆಸ್ಟ್ರಿಕ್ಷನ್ ಇಲ್ಲ. ಮಲ್ಟಿಪಲ್ ಯೂನಿಕ್ ಕನ್ಸ್ಟೆಂಟ್ನ ನಾವು ಟೇಬಲಲ್ಲಿ ಕ್ರಿಯೇಟ್ ಮಾಡ್ಬೋದು. ದೆನ್ ಇಟ್ ವಿಲ್ ನಾಟ್ ಅಲೋ ಡೂಪ್ಲಿಕೇಟ್ ವ್ಯಾಲ್ಯೂ and allows
ನಲ್ ವ್ಯಾಲ್ಯೂಸ್ ಅಂದರೆ ಇದು ಡ್ಯೂಪ್ಲಿಕೇಟ್ ವ್ಯಾಲ್ಯೂನ ಅಲೋ ಮಾಡಲ್ಲ, ಹಾಗೆಯೇ ಓನ್ಲಿ ಅಲೋಸ್ ನಲ್ ವ್ಯಾಲ್ಯೂಸ್. ಸೊ ಇದು ನೋಡೋದಾದರೆ ಎಕ್ಸಾಂಪಲ್ ಇವಾಗ ಯೂನಿಕ್ ಅಂತ ಯಾವುದಕ್ಕೆ ಹೇಳ್ತೀವಿ ಅಂದರೆ ಇಂಟ್, ಇದು ಒಂದು ಯೂನಿಕ್. ಸೊ ಇದು ಡ್ಯೂಪ್ಲಿಕೇಟ್ ವ್ಯಾಲ್ಯೂನ ಇದು ಮಾಡಲ್ಲ. ಎಕ್ಸಾಂಪಲ್ ಸ್ಟೂಡೆಂಟ್ ಐ ಡಿ ತೊಗೊಳೋಣ, ಇವಾಗ ನ್ಯೂಮರಿಕ್ ವ್ಯಾಲ್ಯೂವಲ್ಲೇ ತೊಗೊಳೋಣ 1 ನೆಕ್ಸ್ಟ್ 2 3. ಸೊ ಇದು ರಿಪೀಟ್ ಆಗಲ್ಲ, ಯೂನಿಕ್ ಐ ಡಿ. ಸೊ ಸ್ಟೂಡೆಂಟ್ ಐ ಡಿ ಅನ್ನೋದು ಯೂನಿಕ್ ಕ್ಯಾರೆಕ್ಟರ್, ಅದೊಂದು ಯೂನಿಕ್ ಕನ್ಸ್ಟ್ರೆಂಟ್. ಸೊ ಇಬ್ಬರು ಸ್ಟೂಡೆಂಟ್ ಐ ಡಿ ರಿಪೀಟ್ ಆಗಲ್ಲ, ಸೊ ಅದಕ್ಕೆ ನಾವು ಯೂನಿಕ್ನೆಸ್ ಅಂತ ಕರಿತೀವಿ. ಓಕೆ, ಥ್ಯಾಂಕ್ ಯು ಗೈಸ್.